ಸೊ ಇವತ್ತು ಡೇಟ್ ಬಂದುಬಿಟ್ಟು ಆ್ಯಕ್ಚುಲಿ 16ನೇ ತಾರೀಕು 2026. ಇವತ್ತು ನಾನು ನಿಮಗೆ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಶುಂಠಿ ನಾಟಿ ಮಾಡಿ ಯಾವ್ಯಾವ ಹಂತದಲ್ಲಿ ನಾವು ಬೆಳವಣಿಗೆಗೆ ಏನು ಔಷಧಿಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ. ಸೊ ಮೊದಲನೇದಾಗಿ ನಾನು ನಿಮಗೆ ಹೇಳ್ತಕ್ಕಂಥದ್ದು ಹ್ಯೂಮಿಕ್ ಮತ್ತು ಫಲ್ವಿಕ್ ಆ್ಯಸಿಡ್. ಸೊ ಹ್ಯೂಮಿಕ್ ಮತ್ತು ಫಲ್ವಿಕ್ ಯಾವ ರೀತಿ ವರ್ಕ್ ಮಾಡುತ್ತೆ, ಸೊ ಇದನ್ನು ನಾವು ಶುಂಠಿಲಿ ಯಾವ ರೀತಿ ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಜೊತೆಗೆ ಗಿಬ್ರಲಿಕ್ ಆ್ಯಸಿಡ್ ಅಂತ ಒಂದು ಬರುತ್ತೆ. ಈ ಒಂದು ಗಿಬ್ರಲಿಕ್ ಆ್ಯಸಿಡ್ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕಾಗತ್ತೆ. GIBPERELIC ಗಿಬ್ರಲಿಕ್ ಆ್ಯಸಿಡ್. ಸೊ ಇದು 40% WSG ಇದೆ. ಸೊ ಇದೊಂದು. ಸೊ ಅದಾದಮೇಲೆ ನಿಮಗೆ ಮೇಯ್ನಾಗಿ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂದರೆ ಏನಂತ ನಿಮಗೆ ಇದನ್ನು ಕೂಡ ಕ್ಲಿಯರಾಗಿ ಇದರಲ್ಲಿ ಮಾಹಿತಿ ಕೊಡ್ತೀನಿ. ಅದಾದಮೇಲೆ ಇದು ಕೂಡ ಸೀವೀಡ್ ಎಕ್ಸ್ಟ್ರಾಕ್ಟು, ಬಟ್ ಇದರಲ್ಲಿ ನಿಮಗೆ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು, ಸಲ್ಫರು. ಇದರಲ್ಲಿ ಫಾಸ್ಫರಸ್ ಇರೋದಿಲ್ಲ, ಪೊಟ್ಯಾಶು ಮತ್ತು ಸಲ್ಫರು, ನೈಟ್ರೋಜನ್ ಇರ್ತದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಗ್ರ್ಯಾನ್ಯುವಲ್ ಇರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಇದು ಕೂಡ ನಿಮಗೆ ಸೀವೀಡ್ ಎಕ್ಸ್ಟ್ರಾಕ್ಟ್. ಸೊ ಮೊದಲನೇದಾಗಿ ಸೀವೀಡ್ ಎಕ್ಸ್ಟ್ರಾಕ್ಟ್ ಬಗ್ಗೆ ನಿಮಗೆ ಏನಂತ ಕ್ಲೀನಾಗಿ ತಿಳಿಸ್ತೀನಿ. ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂದರೆ ಏನಂದರೆ, ಸಿ ಅಂದರೆ ಏನು, ಸಮುದ್ರದ ಆಳದಲ್ಲಿರ್ತಕ್ಕಂತಹ ವೀಡ್ ಅಂದರೆ ಪಾಚಿ. ಸೊ ಸಮುದ್ರದಲ್ಲಿರ್ತಕ್ಕಂಥ ಪಾಚಿ ಅಂದರೆ ಇದರಲ್ಲಿ ಫೋಟೋದಲ್ಲಿ ಕಾಣಿಸ್ತಿದೆ ನೋಡಿ, ಈ ಥರ ನೀವು ಪಾಚಿಗಳನ್ನು ನೋಡಿರ್ತಾರೆ ಸಮುದ್ರದ ಆಳದಲ್ಲಿ. ಸೊ ಈ ಥರದ ಪಾಚಿಗಳಿಂದ ಇವ್ರು ಏನು ಮಾಡ್ತಾರೆ ಅಂದರೆ, ಆ ಒಂದು ಪಾಚಿನ ತೊಗೊಂಡು ಅದರಿಂದ ಕೆಲವೊಂದು ಬೇಕಾಗಿರ್ತಕ್ಕಂತಹ ಒಂದು ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಫಂಗಸ್ಗಳನ್ನಾಗಿರ್ಬೋದು ತಗೊಂಬಿಟ್ಟು ಅದರಿಂದ ಇವರು ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ರೆಡಿ ಮಾಡ್ತಾರೆ. ಸೊ ಇದು ನಮಗೆ ಯಾವ ರೀತಿ ಬೆನಿಫಿಟ್ ಕೊಡ್ತಕ್ಕಂಥದ್ದು ಅಂತಂದರೆ, ಒಂದು ಗಿಡದಲ್ಲಿರ್ತಕ್ಕಂಥ ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ ಇದು. ಅಂದರೆ ಈಗ ಈ ಒಂದು ಗಿಡಕ್ಕೆ ಜಾಸ್ತಿ ನೀರಾಗಿರ್ಬೋದು ಅಥವಾ ಕಡಿಮೆ ನೀರಾಗಿರ್ಬೋದು, ಸ್ಟ್ರೆಸ್ ರಿಲೀಫಿಗೋಸ್ಕರ ನಾವು ಸೀವೀಡ್ ಎಕ್ಸ್ಟ್ರಾಕ್ಟ್ನ ಬಳಸ್ತಕ್ಕಂಥದ್ದು. ಸೊ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಇದು ಆರ್ಗ್ಯಾನಿಕ್ ಆಗಿ ಬರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಭೂಮಿಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಮೊದಲನೇದಾಗಿ. ಸೊ ಸೀವೀಡ್ ಎಕ್ಸ್ಟ್ರಾಕ್ಟಲ್ಲಿ ನಿಮಗೆ ಗ್ರ್ಯಾನ್ಯುವಲ್ ಸಿಗುತ್ತೆ, ಜೊತೆಗೆ ಈ ಥರ ಲಿಕ್ವಿಡ್ ಕೂಡ ಸಿಗುತ್ತೆ. ಸೊ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಹಿಂಗೆ ಬರೆದಿರ್ತಾರೆ. ಬ್ರ್ಯಾಂಡ್ ಬಗ್ಗೆ ನಾನು ಯಾವತ್ತೂ ಇದುವರೆಗೂ ಪ್ರಮೋಟ್ ಮಾಡಿಲ್ಲ. ಸೊ ಯಾವ ಬ್ರ್ಯಾಂಡರ ಆಗಿರಲಿ. ಸೊ ಇದರಲ್ಲಿ ಸರ್ಗಸಮ್ ಟೆನರಿಯಮ್ 10% ಅಂತ ಇದೆ. ಸೊ ಆಗಲೇ ನಾನು ನಿಮಗೆ ತೋರಿಸಿದ್ನಲ್ಲ ಆ ಒಂದು ಪೌಚಲ್ಲಿ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು, 3ನೇದರಲ್ಲಿದೆ ಸರ್ಗಸಮ್ ಸೀವೀಡ್ ಅಂತಂದು. ಸೊ ಇದೇ ಥರ ನಿಮಗೆ 4 ಇನ್ನೂ ಇದೆ. ಎಸ್ ಪೆಲಾಡಿಯಮ್ ಸೀವೀಡ್, ಎಸ್ ಫ್ಯೂಸಿಫಾರ್ಮ್ ಸೀವೀಡ್, ಎ ಅಸಿಕ್ಯುಲೇರಿಯಸ್ ಸೀವೀಡ್ ಅಂತ. ಸೊ ಈ ಟೈಪ್ 4 ಇದರಲ್ಲಿ ತೋರಿಸಿದ್ದಾರೆ. ಸೊ ಸೀವೀಡ್ ಎಕ್ಸ್ಟ್ರಾಕ್ಟ್ಗಳನ್ನು ಯಾವುದನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಬಟ್ ನಾನು ಸೀವೀಡ್ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿತ್ತು. ಸೊ ಇವತ್ತು ನಾನು ಕೂಡ ಇದರಲ್ಲಿ ಫಸ್ಟ್ ನೋಡಿದ್ದು. ಸೊ ಹಾಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತಂದರೆ ಸಮುದ್ರದ ಪಾಚಿಯಿಂದ ಬಂದಿರತಕ್ಕಂತಹ ಒಂದು ಪದಾರ್ಥ ಅಂತ ತಿಳ್ಕೊಳ್ರಿ. ಸೊ ಇದ್ರ ಜೊತೆಗೆ ನಾವು ಮತ್ತೇನು ಮಿಕ್ಸ್ ಮಾಡ್ಬೋದು ಅಂತಂದರೆ, ಹ್ಯೂಮಿಕ್ ಮತ್ತು ಫಲ್ವಿಕ್. ಹ್ಯೂಮಿಕ್ ಆ್ಯಸಿಡ್ ಮತ್ತು ಫಲ್ವಿಕ್ ಆ್ಯಸಿಡ್ ಇದೆರಡು ಒಂದೇ ಬಾಟಲಿದೆ. ಇದು 1 ಲೀಟ್ರ್ ಬಾಟಲು. ಸೊ ಇದರಲ್ಲಿ ಬಂದುಬಿಟ್ಟು ಹ್ಯೂಮೇಟ್ಸ್ ಮತ್ತು ಫಲ್ವೇಟ್ಸ್ ಅಂತ ಬರುತ್ತೆ. 22% ಇದೆ ಇದು. ಸೊ ಇದು ಲಿಕ್ವಿಡ್ ರೂಪದಲ್ಲಿದೆ. ಹ್ಯೂಮಿಕ್ ಮತ್ತು ಫಲ್ವಿಕ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಹ್ಯೂಮೇಟ್ ಬಂದುಬಿಟ್ಟು ಅದು ಕೂಡ ಆರ್ಗ್ಯಾನಿಕ್ಕಾಗಿ ನಾವು ಬಳಸ್ತಕ್ಕಂಥದ್ದು. ಏನಕ್ಕೆ ಅಂತಂದರೆ, ನಮ್ಮ ಭೂಮಿಲೇ ಸಿಗ್ತಕ್ಕಂತಹ ಮರ ಹಾಗೂ ಗಿಡಗಳು ಕೊಳೆತು ಬಂದಿರತಕ್ಕಂಥದ್ರಿಂದ ಹ್ಯೂಮೇಟ್ಸ್ ಅನ್ನೋದೊಂದು ಸಿಗುತ್ತಂತೆ. ಅದರಿಂದ ರೆಡಿ ಮಾಡಿರ್ತಕ್ಕಂಥದ್ದು ಹ್ಯೂಮೇಟ್ಸು. ಸೊ ಇದು ನಿಮಗೆ ಸ್ಟ್ರೆಸ್ ರಿಲೀಫ್ ಕೊಡುತ್ತೆ ಇದು ಕೂಡ. ಆಮೇಲೆ ಜೊತೆಗೆ ಏನು ಮಾಡುತ್ತೆ ಅಂದರೆ, ಇದು ನಿಮಗೆ ಭೂಮಿನ ಹಗುರ ಮಾಡಿ ಬೇರುಗಳು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹ್ಯೂಮೇಟ್ಸು. ಸೊ ಫಲ್ವೇಟ್ ಏನು ಮಾಡುತ್ತೆ ಅಂತಂದರೆ, ಹೊಸದಾಗಿ ಬಂದಿರತಕ್ಕಂಥ ಬೇರುಗಳಿಗೆ ಆಹಾರನ ತಗೊಂಡೋಗೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಅಂದರೆ ಒಂಥರ ಬೂಸ್ಟ್ ಮಾಡುತ್ತೆ ಇದು. ನೀವು ಗೊಬ್ಬರ ಹೆಂಗೆ ಕೊಟ್ಟಿರ್ತೀರ, ನೈಟ್ರೋಜನ್ನು ಮತ್ತು ಫಾಸ್ಫರಸ್ಸು ಮತ್ತು ಪೊಟ್ಯಾಶು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದನ್ನೆಲ್ಲದನ್ನು ಕೂಡ ಫಲ್ವೇಟು ನಿಮಗೆ ಗಿಡಗಳಿಗೆ ತೊಗೊಳೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಸೊ ಇವು ಬಂದ್ಬಿಟ್ಟು ಭೂಮಿ ಒಳಗಡೆ ಕೆಲಸ ಮಾಡ್ತಕ್ಕಂಥದ್ದು, ಹ್ಯೂಮೇಟು ಮತ್ತು ಫಲ್ವೇಟು. ಸೊ ಇದಾದಮೇಲೆ ನಿಮಗೆ ಗಿಬ್ರಲಿಕ್ ಅಂತ ಏನು ಹೇಳ್ತನಲ್ಲ, ಗಿಬ್ರಲಿಕ್ ಆ್ಯಸಿಡ್ ಬಂದ್ಬಿಟ್ಟು ನಿಮಗೆ ಗಿಡನ ಬೆಳೆಸ್ತಕ್ಕಂಥದ್ದು. ಗಿಡಗಳ ಹೂವುಗಳು ಉದುರದೇ ಇರುತ್ತೆ ನೋಡೋದು. ಅದಾದಮೇಲೆ ಲಾಸ್ಟಿಗೆ ಇದನ್ನು ನಾವು 120 ದಿವಸದಿಂದ 150 ದಿವಸದ ತನಕನೂ ಕೂಡ ಬಳಸ್ಬೋದು. ಏನಕ್ಕಂತಂದರೆ ಗೆಡ್ಡೆಗಳ ಸೈಜ್ ಕೂಡ ಚೆನ್ನಾಗಿ ಮಾಡ್ತಕ್ಕಂಥದ್ದು. ಬಟ್ ಇದರಲ್ಲಿ ನಿಮಗೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗಿರೋದೇನೆಂದರೆ, ಎಷ್ಟು ಗ್ರಾಮ್ ನಾವು ಯೂಸ್ ಮಾಡಬೇಕು ಒಂದು ಬ್ಯಾರ್ಲಿಗೆ ಅನ್ನೋ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಇದರಲ್ಲಿ ಕೆಮಿಕಲ್ ಮತ್ತು ಆರ್ಗ್ಯಾನಿಕ್ ಎರಡೂ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಕೆಮಿಕಲ್ ಅಂದರೆ ಸಿಂಥೆಟಿಕ್ ಇರತಕ್ಕಂಥದ್ದು. ಸೊ ಇದರಲ್ಲಿ ನಿಮಗೆ ಗಿಬ್ರಲಿಕ್ ಆ್ಯಸಿಡ್ 40% ಇದೆ. 40% ಅಂದರೆ WSG, ವಾಟರ್ ಸಾಲ್ಯುಬಲ್ ಗ್ರಾನ್ಯುಲ್ಸ್. ಇದರಲ್ಲಿರ್ತಕ್ಕಂಥ ಗ್ರಾನ್ಯುವಲ್ಸ್ಗಳು ನಾವು ನೀರಲ್ಲಿ ಮಿಕ್ಸ್ ಮಾಡಿ
ನಾವು ಬಳಸಬೇಕಾಗುತ್ತೆ. ಸೊ ಇದು 12.5 ಗ್ರಾಮ್ ಇದೆ. ಈ ಒಂದು 12.5 ಗ್ರಾಮ್ ನಾವು ಕಡಿಮೆ ಅಂದರೂ 5 ಬ್ಯಾರ್ಲ್ ಯೂಸ್ ಮಾಡ್ಬೋದು ನಾವು. 12.5 ಗ್ರಾಮ್ ಒಂದು ಬ್ಯಾರ್ಲಿಗೆ 2.5 ಗ್ರಾಮ್ ಮಾತ್ರ ಹಾಕಬೇಕು. ಬರೀ 2.5 ಗ್ರಾಮ್ ಒಂದು ಬ್ಯಾರ್ಲಿಗೆ. ನೀವು ಜಾಸ್ತಿ ಹಾಕಿದ್ರಿ ಅಂದರೆ ಗಿಡಗಳಲ್ಲಿ ಜಾಸ್ತಿ ರೋಗ ಲಕ್ಷಣಗಳು ಕಾಣಿಸ್ತವೆ. ಸೊ ಇದಕ್ಕಾಗಿ ಇನ್ನೊಂದು ಸಿಗಲಿಲ್ಲ ನನಗೆ, ವಾಟರ್ ಸಾಲ್ಯುಬಲ್ ಇರ್ತಕ್ಕಂಥದ್ದು, ಅಂದರೆ ಲಿಕ್ವಿಡ್ ಇರ್ತಕ್ಕಂಥ ಸಿಗಲಿಲ್ಲ ನನಗೆ. WSGS ಸಿಕ್ತು, ವಾಟರ್ ಸಾಲ್ಯುಬಲ್ ಗ್ರಾನುಲ್ ಸಿಕ್ತು. ಸೊ ನಿಮಗೆ ಅದರದ್ದು ಟಾಟಾ ಕಂಪ್ನಿಲಿ ಒಂದು ಗ್ರೋ ಮೋರ್ ಅಂತಲೂ ಏನೋ ಇದೆ. ಅದೊಂದು ನಾನು ನಿಮಗೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹಾಗೆ ವೀಡಿಯೋದಲ್ಲಿ ಕೂಡ ಎಂಡಲ್ಲಿ ನಿಮಗೆ ಹಾಕ್ತೀನಿ. ಇಲ್ಲ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡಿಬಿಡ್ತೀನಿ ಟಾಟಾದದ್ದು. ಸೊ ಅದು ಆರ್ಗ್ಯಾನಿಕ್ಕು. ಸೊ ನಿಮಗೆ ಯಾವ್ಯಾವ ಹಂತದಲ್ಲಿ ಹಾಕಬೇಕು ಅಂತಂದರೆ, ಹ್ಯೂಮಿಕ್ ಮತ್ತು ಫಲ್ವಿಕ್ ಇದೇನಿದೆ ಅಲ್ಲ ಇವೆರಡು, ಇದ್ರ ಜೊತೆಗೆ ನೀವು ಸೀವಿಡ್ ಎಕ್ಸ್ಟ್ರಾಕ್ಟ್ನ ಕೂಡ ಸೀಡ್ ಟ್ರೀಟ್ಮೆಂಟಲ್ಲಿ ಬಳಸ್ಬೋದು. ಸೀಡ್ ಟ್ರೀಟ್ಮೆಂಟ್ ಅಂದರೆ ನೀವು ಬೀಜಗಳನ್ನು ಏನು ಔಷಧಿಗಳನ್ನು ಹಾಕ್ಬಿಟ್ಟು ಜಸ್ಟು ಯಾವುದೇ ರೋಗ ಬರದೇ ಇರಲಿ ಅಂತ ಹೇಗೆ ನೋಡ್ಕೊತೀರಾ, ಅದೇ ರೀತಿ ಬೆಳವಣಿಗೆ ಬರಬೇಕು ಅಂದರೆ ನೀವು ಸೀವೀಡು ಎಕ್ಸ್ಟ್ರಾಕ್ಟು ಮತ್ತು ಹ್ಯೂಮಿಕ್ ಆ್ಯಸಿಡು, ಫಲ್ವಿಕ್ ಆ್ಯಸಿಡ್ನ ನೀವು ಅರ್ಧ ಗಂಟೆ ನೆನೆಸಿಡಬೇಕಾಗುತ್ತೆ. ಸೊ ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈ ಒಂದು ಕಂಪ್ನಿಯವರು ಫಾಲರ್ ಸ್ಪ್ರೇ ಆದರೆ 2ರಿಂದ 3 ml per ಲೀಟ್ರಿಗೆ ಟು ಸಾಯಿಲ್ ಅಪ್ಲಿಕೇಶನ್ 1/4 ಲೀಟ್ರು ಪರ್ ಹೆಕ್ಟೇರ್, ಅಂದರೆ 1 ಲೀಟ್ರು 1 ಎಕರೆಗೆ ಕೊಡ್ಬೋದು ನಾವು. ಅದೇ ನೀವೇನಾದ್ರು ಸ್ಪ್ರೇ ಮಾಡೋದಾದರೆ 2ರಿಂದ 3 ml per ಲೀಟ್ರು. ಅಲ್ಲಿಗೆ 100 ಲೀಟ್ರ್ ಅಂದರೆ ನೀವು 200ರಿಂದ 300 ml, ಅಲ್ಲಿಗೆ ಅರ್ಧ ಲೀಟ್ರಿಂದ 600 ml ನೀವು ಒಂದು ಬ್ಯಾರ್ಲಿಗೆ ಯೂಸ್ ಮಾಡ್ಬೋದು ಇದನ್ನು. ಸೊ 1 ಲೀಟ್ರ್ ತೊಗೊಂಡ್ರೆ ನೀವು ಸ್ಪ್ರೇ ಕೊಡೋದಾದರೆ 2 ಬ್ಯಾರ್ಲಿಗೆ ಆಗುತ್ತೆ. ಅದೇ ನೀವು ಡ್ರೆಂಚ್ ಮಾಡೋದಾದರೆ ಎಕರೆಗೆ ಬ್ಯಾರ್ಲಿಗೆ 1 ಬಾಟಲ್ ಬೇಕಾಗುತ್ತೆ, 1 ಲೀಟ್ರದ್ದು. ಸೊ ಟ್ರೀಟ್ಮೆಂಟಿಗಾದರೆ ನಿಮಗೆ 1 ಬ್ಯಾರ್ಲಿಗೆ 1 ಬಾಟ್ಲು, ಅಂದರೆ 500 ml ಇಂದ 1000 ml ನೀವು ಟ್ರೀಟ್ಮೆಂಟ್ ಮಾಡೋ ಟೈಮಲ್ಲಿ ಅರ್ಧ ಗಂಟೆ ಅದನ್ನು ಅದರಲ್ಲಿ ಇಟ್ಟು ತೆಗಿಬೇಕಾಗುತ್ತೆ. ಸೊ ನೆಕ್ಸ್ಟು ಇದು ಬಂದುಬಿಟ್ಟು, ಅಕಸ್ಮಾತ್ ನೀವು ಆರ್ಗ್ಯಾನಿಕ್ಕಲ್ಲೇ ಬೆಳೆಸ್ತಾ ಇದ್ದೀರಾ ಅಂತಂದರೆ ಇವು ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ರೀತಿಯ ಒಂದು ಹಾರ್ಮ್ಫುಲ್ ಆಗಿರಲ್ಲ, ಕೆಮಿಕಲ್ ಫ್ರೀ ಇರ್ತಕ್ಕಂಥದ್ದು. ಬಟ್ ಇದು ಮಾತ್ರ ಕೆಮಿಕಲ್ ಇದೆ. ಸೊ ಟಾಟಾ ಕಂಪ್ನಿ ನಿಮಗೆ ಗ್ರೋ ಪ್ಲ್ಯಾಂಟ್ ಅಥವಾ ಗ್ರೋ ಮೋರ್ ಅಂತಲೇ ಒಂದಿದೆ ಪ್ರಾಡಕ್ಟು. ಅದಾದರೆ ನಿಮಗೆ ಅದು ಕೂಡ 0.01% ಗಿಬ್ರಲಿಕ್ ಆ್ಯಸಿಡ್ ಇರ್ತಕ್ಕಂಥದ್ದು. ಅದು 1 ಲೀಟ್ರ್ ಇರುತ್ತೆ ಅಥವಾ ಅರ್ಧ ಲೀಟ್ರ್ ಸಿಗುತ್ತೆ ನಿಮಗೆ. ಒಂದು ಬ್ಯಾರ್ಲಿಗೆ 1/4 ಲೀಟ್ರ್ ಹಾಕ್ಕೋಬೇಕು ಅದನ್ನು. ಸೊ ಈ ಥರ ಇದೆ, ಅದರದ್ದು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಸೊ ಯಾವ್ಯಾವ ಹಂತದಲ್ಲಿ ನಾವು ಇದನ್ನು ಬಳಸಬೇಕು ಅಂತಂದರೆ, ಮೊದಲನೇದಾಗಿ ಬಂದುಬಿಟ್ಟು ನೀವು 15 ದಿವಸಕ್ಕೇ ಸೀವೀಡ್ ಎಕ್ಸ್ಟ್ರಾಕ್ಟ್ ಮತ್ತು ಹ್ಯೂಮಿಕ್ ಮತ್ತು ಫಲ್ವಿಕ್ನ ಕೊಟ್ಟರೆ ನಿಮಗೆ ಬೇರುಗಳು ಚೆನ್ನಾಗಿ ಬೆಳ್ಕೊಂಡು ಬೇಗ ಮರಿಗಳ ಸಂಖ್ಯೆ ಎಲ್ಲ ಚೆನ್ನಾಗಿ ಬರೋಕ್ಕೆ ಶುರು ಆಗ್ತವೆ. ಇನ್ನು ನೀವು ಗಿಡ ಬರಲೇಬೇಕು ಅಂತ ಏನಿಲ್ಲ, ಸ್ಟಾರ್ಟಿಂಗೇ ಡ್ರೆಂಚ್ ಮಾಡಬೇಕು ಇದನ್ನು. ಸೊ ಇದಾಗಿ 45 ದಿವಸಕ್ಕೆ ಬಂದಾಗ 45 ಡೇಸ್ ಕಂಪ್ಲೀಟ್ ಆಯ್ತಂದರೆ ಆವಾಗ ಮತ್ತೆ ಹ್ಯೂಮಿಕ್ ಆ್ಯಸಿಡು ಮತ್ತು ಫಲ್ವಿಕ್ ಆ್ಯಸಿಡು ಜೊತೆಗೆ ಸೀವೀಡ್ ಎಕ್ಸ್ಟ್ರಾಕ್ಟು ಮತ್ತೊಂದು ರೌಂಡ್ ಮಾಡಬೇಕು. ಇದಾಗಿ ನೆಕ್ಸ್ಟು ಬಂದಾಗ ನೀವು ಏನಂದರೆ 90 ಡೇಸ್ ಟು 120 ಡೇಸಲ್ಲಿ ನೀವು ಗಿಬ್ರಲಿಕ್ ಆ್ಯಸಿಡ್ಡು ಮತ್ತು ಫಲ್ವಿಕ್ ಆ್ಯಸಿಡ್ಡು ಇವೆರಡನ್ನೇ ಸ್ಪ್ರೇ ಕೊಡಬೇಕಾಗತ್ತೆ ನೀವು. ಅದಾಗಿ ನೆಕ್ಸ್ಟು 150 ಡೇಸ್ ಟೈಮಲ್ಲಿ ಏನಂತಂದರೆ ಮತ್ತೆ ಹ್ಯೂಮಿಕ್ಕು, ಫಲ್ವಿಕ್ಕು, ಗಿಬ್ರಲಿಕ್ಕು, ಸೀವೀಡ್ ಎಕ್ಸ್ಟ್ರಾಕ್ಟ್ ಇವುಗಳನ್ನು ಡ್ರೆಂಚ್ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ಸ್ಪ್ರೇ ಕೂಡ ಮಾಡ್ಬೋದು. ಸೊ ಈ ಥರ ನೀವು 4ರಿಂದ 5 ಸಲ ನೀವು ಸ್ಪ್ರೇ ಮತ್ತು ಡ್ರೆಂಚ್ಗಳನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಗಿಡಗಳಲ್ಲಿ ಮರಿಗಳ ಸಂಖ್ಯೆ ಎಲ್ಲ ಚೆನ್ನಾಗಿ ಬರ್ತದೆ. ಸೊ ಆ ಥರ ಮಾಡೋದ್ರಿಂದ ದಂಟು ದಡ್ಸು ಎಲ್ಲ ಚೆನ್ನಾಗಿರುತ್ತೆ. ಇದನ್ನು ನೀವು ಫೆಬ್ರವರಿ ಅಥವಾ ಮಾರ್ಚ್ ಟೈಮಲ್ಲಿ ಹಾಕಿದರೆ ಹೆಚ್ಚು ಕಡಿಮೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಇವಾಗ ಜೂನ್ ತಿಂಗಳು ಇಷ್ಟೊತ್ತಿಗಾಗಲೇ ಮುಗಿಬೇಕಿತ್ತು. ಕೆಲವರು ಡಿಲೇ ಮಾಡಿ ಹಾಕೋದ್ರಿಂದ ನಾನು ವೀಡಿಯೋ ಸ್ವಲ್ಪ ಡಿಲೇ ಮಾಡಿ ಹಾಕ್ತಾಯಿದ್ದೀನಿ ಇವಾಗ, ಸಾರಿ ಅದಕ್ಕೊಂದು ನನ್ನ ಕಡೆಯಿಂದ. ಬಟ್ ಏನು ಹೇಳ್ತಿದ್ದೇನೆ ಅಂತಂದರೆ 15 ದಿವಸಕ್ಕೇ ಮಾಡಬೇಕು. ಇಫ್ ಇನ್ ಕೇಸ್ ಮಾಡಿಲ್ಲ ಅಂದರೆ 45 ಡೇಸಿಗೆ ಇಮಿಡಿಯೇಟಾಗಿ ನೀವು ಡ್ರೆಂಚ್ ಕೊಟ್ಬಿಡಿ, ಮರಿಗಳೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಡ್ರೆಂಚಿಂಗ್ ಆಗಿರ್ತಕ್ಕಂಥದ್ದು ಈಗ ಆಲ್ರೆಡಿ ಇವೆಲ್ಲ. ಸೊ ಮರಿಗಳಿವಾಗ 4-5 ಬರ್ತಾ ಇದ್ದಾವೆ. ಸೊ ನೋಡ್ತಾ ಇರ್ಬೋದು. ನೀವು ತಿಳ್ಕೋಬೇಕು ಕ್ಲೀನಾಗಿ ಇನ್ನೂ ಸ್ವಲ್ಪ ಯಾವುದ್ಯಾವ್ದು ಔಷಧಿಗಳು ಯಾವ್ಯಾವ ಥರ ಕೆಲಸ ಮಾಡ್ತವೆ ಅಂತಂದು. ಆವಾಗ ನಿಮಗೆ ಅದರದ್ದು ಲಾಭ ನಿಮಗೆ ಜಾಸ್ತಿ ಸಿಗೋದು. ನಾನು ಏನು ಹೇಳಿದ್ದೀನಲ್ಲ ಇದನ್ನೊಂದು ಸಲ ನೀವು ಕ್ರಾಸ್ ವೆರಿಫೈ ಮಾಡಿ ಗೂಗಲಲ್ಲಿ ಹೋಗಿ ಗಿಬ್ರಲಿಕ್ ಆ್ಯಸಿಡ್ಡು ಎಷ್ಟು ಹಾಕಬೇಕು, ಯಾವ ಥರ ಹಾಕಬೇಕು ಅಂತ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ, ಆದಷ್ಟು ನನ್ನ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡ್ತೀನಿ. ಬಟ್ ನಾನು ರೆಗ್ಯುಲರಾಗಿ ಅಗ್ರಿಕಲ್ಚರ್ ಮಾಡದೇ ಇರೋದ್ರಿಂದ ಎಷ್ಟಾಗುತ್ತೆ ಅಷ್ಟು ತಿಳಿಸ್ತಾ ಇದ್ದೀನಿ. ಬಟ್ ರೈತರುಗಳು ತುಂಬ ಇದ್ರ ಬಗ್ಗೆ ಗಮನ ಕೊಟ್ಟು ಇನ್ನೂ ತಿಳ್ಕೊಳ್ಳಿ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಸ್ ಯೂಶ್ವಲ್ ನನ್ನಿಂದ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು.